ಪೋಲಿಯೋ ಲಸಿಕೆ ಆಗ್ತಕ್ಕಂಥ ಕಾರ್ಯಕ್ರಮ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಈ ರಾಜ್ಯದ ಪ್ರಜೆಗಳು ಮತ್ತು ಎಲ್ಲ ಅಧಿಕಾರಿಗಳು ಇವತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೇರಿ ಈ ಒಂದು ಕಾರ್ಯಕ್ರಮ ಇವತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಒಂದು ಉದ್ದೇಶ ಏನಿತ್ತು, ನಾವು ಮುಂದಿನ ದಿನಗಳಲ್ಲಿ ನಮ್ಮ ಇತಿಹಾಸ ನೋಡಿದಾಗ ಭಾಳಷ್ಟು ಮಕ್ಕಳಿಗೆ ಈ ಒಂದು ಅಂಗವಿಕಲತೆ ಬರ್ತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೊಂಡು ಮುಂದೆ ಈ ಪಲ್ಸ್ ಪೋಲಿಯೋ ಡ್ರಾಪ್ ಹಾಕೋದ್ರ ಮುಖಾಂತರ ಈ ಒಂದು ಅಂಗವಿಕಲತೆಯನ್ನು ನಿರ್ಮೂಲನೆ ಮಾಡಬೇಕು ಒಂದು NHM ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ಈ ಒಂದು ದಿವಸ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ತಾಲೂಕಿನ ಆರೋಗ್ಯ ಅಧಿಕಾರಿಗಳಾದಂಥ ನಮ್ಮ ವೆಂಕಟೇಶ್ ಅವರು, ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಮತ್ತು ನಮ್ಮ ಮುಖಂಡರಾದಂಥ ಮುನಿಯಪ್ಪನವರು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಾಗೃತಿ ಸಮಿತಿ ಸದಸ್ಯರಾದಂಥ ಮಂಜಣ್ಣವರು, ಈ ಭಾಗದ ಎಲ್ಲ ಮುಖಂಡರು ಇವತ್ತು ಸೇರಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಏನಿವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,12,000 ಮಕ್ಕಳಿಗೆ ಇವತ್ತು ಪಲ್ಸ್ ಪೋಲಿಯೋ ಲಸಿಕೆ ಆಗ್ತಕ್ಕಂಥ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲೂ ಸಹ ಇವತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಇವತ್ತು ಪ್ರತಿ ಮಕ್ಕಳಿಗೂ ಕಡ್ಡಾಯವಾಗಿ ಇವತ್ತು ಪಲ್ಸ್ ಪೋಲಿಯೋ ಲಸಿಕೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಏನಿವತ್ತು ನಾವು ನಮ್ಮ ದೇಶದ ಇತಿಹಾಸವನ್ನು ನೋಡಿದಾಗ ಹಂತವಾಗಿ ಇವತ್ತು ಮಕ್ಕಳು ಅಂಗವಿಕಲತೆ ಕಡಿಮೆ ಆಗ್ತಾ ಇರೋದು ನಾವು ಗಮನದಲ್ಲಿ ಇಟ್ಕೊಂಡು ಪ್ರತಿ ಮಗುವಿನ ತಂದೆ ತಾಯಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 5 ವರ್ಷ ಕೆಳಗಿರ್ತಕ್ಕಂಥ ಮಕ್ಕಳಿಗೆ ಕಡ್ಡಾಯವಾಗಿ ಈ ಒಂದು ಲಸಿಕೆ ಆಗ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ನಮ್ಮ ಮಾಧ್ಯಮಗಳಲ್ಲಿ ತಿಳಿಸ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಸಬಾ ಹೋಗಿ ಕಾತಳ್ಳಿ ಗ್ರಾಮದಲ್ಲಿ, ಈ ಒಂದು ಕಾತಳ್ಳಿ ಗ್ರಾಮದಲ್ಲಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಗ್ರಾಮ, ಇಲ್ಲಿ ಜಾತಿ ಮತ್ತು ಚೆನ್ನಾಗಿರ್ತಕ್ಕಂಥ ಗ್ರಾಮನ ಇವತ್ತು ಆಯ್ಕೆ ಮಾಡಿಕೊಂಡು ಇವತ್ತು ಇಲ್ಲಿ ಸುಮಾರು 125 ಜನ ಮಕ್ಕಳು ಇವತ್ತು ಅಂಗನವಾಡಿ ಮಕ್ಕಳು ಈ ಒಂದು ಗ್ರಾಮವನ್ನು ಆಯ್ಕೆ ಮಾಡಿ ನಮ್ಮ ಕಾಲೇಜು ಮಕ್ಕಳು ಎಲ್ಲ ಎಲ್ಲರೂ ಸೇರಿ ಇವತ್ತು ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಏನು ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಶಾಸಕರು 25 ಕೋಟಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಇವತ್ತು ಕಾತಳ್ಳಿ ಗ್ರಾಮಕ್ಕೆ ಸಹ 2 ಕೋಟಿ ಅನುದಾನವನ್ನು ಏನು ನಮ್ಮ ಶಿಡ್ಲಘಟ್ಟ ದಿಬ್ಬೂರಹಳ್ಳಿ ರಸ್ತೆ ಮುಖೇನ ಕಾತಳ್ಳಿ ಗ್ರಾಮಕ್ಕೆ ಸುಮಾರು 3.5 ಕಿಲೋಮೀಟರ್ಸ್ಗೆ 2 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಕೆಲವು ಮಾಧ್ಯಮಗಳಲ್ಲಿ ನೋಡಿದ್ವಿ, ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ಮಾಧ್ಯಮದಲ್ಲಿ ನೋಡಿದ್ವಿ. ಇವತ್ತು 25 ಕೋಟಿ ಏನು ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೋ ಆ 25 ಕೋಟಿ ಸಹ ಎಲ್ಲ ಹೋಬಳಿಗಳಲ್ಲಿ ಏನಿವತ್ತು ಭಾಳಷ್ಟು ವರ್ಸ್ಟ್ ಕಂಡೀಷನ್ ಇರ್ತಕ್ಕಂಥ ರಸ್ತೆಯನ್ನು ಕೊಟ್ಟಿದ್ದೀವಿ. ಉದಾಹರಣೆಗೆ ಕಾತಳ್ಳಿಗೆ 2 ಕೋಟಿ ಮತ್ತು ನಮ್ಮ ಕುರುನೂರು ಚಿಗ್ನೆ ತಗೊಂಡಿರ್ತಕ್ಕಂಥ ಕುರುನೂರು ಶ್ರೀಗಳಿಗೆ 2 ಕೋಟಿ ಮತ್ತು ನಮ್ಮ ಶೆಟ್ಟಳ್ಳಿ ಗ್ರಾಮದಲ್ಲಿ ಬೆಳ್ಳುವಾರರಿಗೆ ಚಿಕ್ಕಬಳ್ಳಾಪುರ ಗಡಿಗೆ ಹೋಗ್ತಕ್ಕಂಥದ್ದು 2 ಕೋಟಿ 5 ಲಕ್ಷ. ಈಗಾಗಲೇ ಇವೆಲ್ಲ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ, ಎಲ್ಲ OMಗಳಾಗಿದ್ದಾವೆ. ಈ OMಗಳನ್ನ ತಾವು ಮಾಧ್ಯಮದವರು ಕ್ಷೇತ್ರದ ಜನರಿಗೆ ತಲುಪಿಸ್ಬೇಕಂತ ತಮ್ಮ 25 ಕೋಟಿ ಹಣ ಸಹ ಗ್ರಾಮೀಣ ಭಾಗದ ರಸ್ತೆಗಳಿಗೆ 8 ಕೋಟಿ 60 ಲಕ್ಷ ಮತ್ತು PWDಗೆ 15 ಕೋಟಿ ಮತ್ತು ವಾಲ್ಮೀಕಿ ಭವನಕ್ಕೆ 1 ಕೋಟಿ ಮತ್ತು ನಮ್ಮ ಬಶೆಟ್ಟಹಳ್ಳಿ KPS ಶಾಲೆ ಅಭಿವೃದ್ಧಿಗೆ 50 ಲಕ್ಷ, ಒಟ್ಟು 25 ಕೋಟಿ ಅನುದಾನ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿರೋದು. ಇಡೀ ಕ್ಷೇತ್ರದಲ್ಲಿ ಎಲ್ಲ ಹೋಬಳಿಗಳನ್ನು ಗಮನದಲ್ಲಿಟ್ಕೊಂಡು ಎಲ್ಲ ಹಳ್ಳಿಗಳನ್ನು ಗಮನದಲ್ಲಿಟ್ಕೊಂಡು ಈ ಒಂದು 25 ಕೋಟಿ ಅನುದಾನವನ್ನು ಕೊಟ್ಟಕ್ಕಂಥ ಕೆಲಸ ಮಾಡ್ತೀವಿ. ಒಟ್ಟು ಇವತ್ತು ನಮ್ಮ ತಾಲೂಕಿನಲ್ಲಿ ಮೊನ್ನೆ ನಡೆದಂಥ ಒಂದು ಅಕ್ರಮ ಗಯ ಕಾತಳ್ಳಿ ಗ್ರಾಮದ ಸರ್ವೆ ನಂಬರ್ 132ರಲ್ಲಿ ಸುಮಾರು 58 ಎಕರೆ ಇವತ್ತು ಹೊರನೂರು ಬಂದು ಅಕ್ರಮವಾಗಿ ನೋಂದಣಿ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸಿವಿಲ್ ನ್ಯಾಯಾಲಯದಲ್ಲಿ ನಾವು ಪ್ರಕರಣ ದಾಖಲೆ ಮಾಡಿದ್ದೀವಿ, ಲೋಕಾಯುಕ್ತಲ್ಲೂ ಕೊಟ್ಟಿದ್ದೀವಿ. ಈ ಒಂದು ಪ್ರಕರಣಕ್ಕೆ ನಮ್ಮ ತಾಲೂಕಿನ ದಂಡಾಧಿಕಾರಿ ವಿಶೇಷವಾಗಿ ಗಮನ ಹರಿಸಿ ಇವತ್ತು ಆ ಕೇಸನ್ನು ರದ್ದು ಮಾಡಿ ಇವತ್ತೊಂದು ಪೆಂಡಿಂಗ್ ಇಟ್ಟು
ಇವತ್ತು ನಮ್ಮ AC ವರ್ಗಮಂತೂ ತಂದಿದ್ದೀರಿ. ಯಾವುದೇ ಕಾರಣಕ್ಕೂ ಈ ಭಾಗದ ರೈತರು ತೊಂದರೆ ಆಗುತ್ತೆ ನಾವು ಬಿಡೋದಿಲ್ಲ ಅಂತ ಸಂದರ್ಭದಲ್ಲಿ ಬೆಂಡವಾರಹಳ್ಳಿ ಗ್ರಾಮದ ರಸ್ತೆ ಒಂದು ಸುಮಾರು ವರ್ಷಗಳಿಂದ ಅದು ಹದಗೆಟ್ಟಿದೆ. ಶಾಸಕರ ಗಮನಕ್ಕೆ ತಂದಿದ್ದೀವಿ ನಾವು. ಇಲ್ಲಿವರೆಗೂ ಅವ್ರು ಏನು ನಮಗೆ ಎಚ್ಚೆತ್ಕೊಳ್ಳದೆ ನಮ್ಗೆ ಏನೋ ಒಂದು ಮಾಹಿತಿ ನೀಡಿದೆ.